ವಾರ್ತೆಗಳಿಗೆ ಸ್ವಾಗತ. ನಾನು ನಮಿತಾ ಅಜಯ್. ನಟಿಯರಾದ ರಾಗಿಣಿ ಸಂಜನಾಗೆ ಜೈಲೇ ಗತಿಯಾಗಿದ್ದು ಹೈಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವ ಸಾಧ್ಯತೆ ಇದೆ. ನಟಿಯರಾದ ರಾಗಿಣಿ ಸಂಜನಾಗೆ ಜೈಲೇ ಗತಿಯಾಗಿದೆ. ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿದ್ರು ಹೈಕೋರ್ಟ್ ಜಾಮೀನನ್ನ ಕೊಡುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇಬ್ಬರು ನಟಿಮಣಿಯರು ಕೂಡ ಇದ್ರು. ಆದ್ರೆ ಈಗ ಅದು ಕೂಡ ತಿರಸ್ಕಾರ ಆಗಿರೋದು. ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಸಂಜನಾ ರಾಗಿಣಿ ಸೇರಿ 6 ಮಂದಿಯ ಅರ್ಜಿ ವಜಾ ಆಗಿದೆ. ಸಂಜನಾ ರಾಗಿಣಿ ಜಾಮೀನು ಅರ್ಜಿ ವಜಾಗೊಂಡಿದ್ದು ಜೈಲಲ್ಲಿ ಕಣ್ಣೀರಿಡ್ತಾ ಇದ್ದಾರೆ ನಟಿ ಮಣಿಯರು. ಸಂಜನಾ ಮತ್ತು ರಾಗಿಣಿ ಇವತ್ತು ಜಾಮೀನು ಸಿಗುವಂತಹ ನಿರೀಕ್ಷೆಯಲ್ಲಿದ್ರು, ಬಹಳ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಆದ್ರೆ ಈಗ ಹೈಕೋರ್ಟ್ ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ದೀಪಾವಳಿಯನ್ನ ಜೈಲಲ್ಲೇ ಕಳಿಬೇಕಾದಂತಹ ಈಗ ಅನಿವಾರ್ಯತೆ ಎದುರಾಗಿದೆ. ಈಗ ಇವರ ಮುಂದೆ ಒಂದು ಆಪ್ಷನ್ ಇರೋದಂದ್ರೆ ಇನ್ನು ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದು. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಈಗ ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಕೆಳ ಹಂತದ ಕೋರ್ಟ್ ಅಲ್ಲೂ ಸಿಗ್ಲಿಲ್ಲ, ಹೈಕೋರ್ಟ್ ಮೊರೆ ಹೋದ್ರು, ಹೈಕೋರ್ಟ್ ಅಲ್ಲೂ ಕೂಡ ಸಿಗ್ಲಿಲ್ಲ. ಇನ್ನು ಇರುವಂತಹ ಒಂದೇ ಒಂದು ಆಪ್ಷನ್ ಅಂದ್ರೆ ಸುಪ್ರೀಂ ಮೊರೆ ಹೋಗೋದು. ಸೊ ಸುಪ್ರೀಂ ಮೊರೆ ಹೋಗೋದು ಅಥವಾ ಬೇರೆ ಆಪ್ಷನ್ ಇದೆಯೋ ಅನ್ನೋದ್ರ ಬಗ್ಗೆ ಕೂಡ ಅವರ ವಕೀಲರ ಬಳಿ ಚರ್ಚೆಯನ್ನ ಮಾಡ್ತಾರೆ. ಸಂಜನಾ ರಾಗಿಣಿಗೆ ಜಾಮೀನಂತೂ ಸಿಗ್ಲಿಲ್ಲ. ಆದ್ರೆ ಅವ್ರಿಗಿರುವಂತಹ ಆಪ್ಷನ್ ಏನು ಅಂತ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದೊಂದೇ ದಾರಿ ಆಗಿದೆ. ಈಗ ಈ ಇಬ್ಬರು ನಟಿಮಣಿಯರಿಗೂ ಕೂಡ ಸುಪ್ರೀಂಗೆ ಇಬ್ಬರು ಕೂಡ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನ ದಾರಿ ಮಾತ್ರ ಈಗ ಇರೋದು ಅವರ ಮುಂದೆ ಇರುವಂತಹ ದಾರಿ ಅಂದ್ರೆ. ಯಾಕಂದ್ರೆ ಆಲ್ರೆಡಿ ಎಲ್ಲಾ ಕಡೆ ಈಗ ಈ ರೋಡ್ ಏನಿದೆ ಅಥವಾ ದಾರಿ ಏನಿದೆ ಅವರಿಗೆ ಬಂದ್ ಆಗಿದೆ. ಯಾವುದೇ ರೀತಿಯಂತಹ ಆಪ್ಷನ್ ಇಲ್ಲ. ಈಗಾಗಲೇ ಅರ್ಜಿ ತಿರಸ್ಕಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂಗೆ ಹೋದ್ರೆ ಈಗ ವಿಚಾರಣೆಯೂ ಕೂಡ ಕಷ್ಟ. ಯಾಕೆ ಅಂದ್ರೆ ಕೊರೋನಾ ಕಾರಣಕ್ಕೆ ಪ್ರಮುಖ ಪ್ರಕರಣಗಳಷ್ಟೇ ವಿಚಾರಣೆ ಮಾಡಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ಹೋದ್ರೂ ಕೂಡ ಆದಷ್ಟು ಬೇಗ ನಮಗೆ ಜಾಮೀನು ಸಿಗುತ್ತಾ ಅನ್ನುವಂತಹ ಆತಂಕ ಇದೆ ಸಂಜನಾ ಮತ್ತು ರಾಗಿಣಿಗೆ. 1.5 ತಿಂಗಳ ಬಳಿಕ ಸಿಸಿಬಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುತ್ತೆ. ಚಾರ್ಜ್ ಶೀಟ್ ಬಳಿಕ ಮತ್ತೆ ಕೆಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಆದ್ರೆ ಅರ್ಜಿ ತಿರಸ್ಕಾರ ಇಲ್ಲೂ ಆದ್ರೆ ಮತ್ತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ವಿಚಾರಣೆ ಬಹಳ ಕ್ವಿಕ್ ಆಗೋದು, ಜಾಮೀನು ಸಿಗೋದು ಬಹಳ ದೂರದ ಮಾತೆ ಅಂತ ಹೇಳಿ ಇದು ಕೂಡ ಈಗ ಆತಂಕಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಅವರ ಮುಂದಿರುವಂತಹ ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಈಗ ಅವರು ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗ ಸುಪ್ರೀಂ ಕೋರ್ಟ್ ಕದ ತಟ್ಟೋದೆ ಒಂದೇ ದಾರಿ ಇರೋದಾ? ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಒಂದು ವಿಚಾರಣೆ ಕೊರೋನಾ ಟೈಮಲ್ಲಿ ಬಹಳ ನಿಧಾನಗತಿಯಲ್ಲಿ ಆಗ್ತಾ ಇರೋದ್ರಿಂದ, ತುಂಬಾ ತ್ವರಿತಗತಿಯಲ್ಲಿ ಬೇರೆ ಬೇರೆ ಪ್ರಕರಣಗಳು ಬೇಕಾದಂಥದ್ದು ಮಾತ್ರ ಆಗಿರೋದ್ರಿಂದ ಇದು ಕೂಡ ಆಪ್ಷನ್ ಸ್ವಲ್ಪ ದೂರದ್ದೇ ಅಂತ ಹೇಳ್ಬೋದು. ಸೊ ಏನಿದೆ ಈಗ ಅವರು ಮುಂದಿರುವಂತಹ ಆಪ್ಷನ್ಸ್ ನೋಡ್ತಾ ಹೋಗೋದಾದ್ರೆ? ನವಿತಾ, ಡ್ರಗ್ಸ್ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟಿ ರಾಗಿಣಿ ಮತ್ತು ಸಂಜನಾ ಸೇರಿದಂತೆ 6 ಜನ ಆರೋಪಿಗಳ ಒಂದು ಜಾಮೀನು ಅರ್ಜಿಯನ್ನು ಇವತ್ತು ಹೈಕೋರ್ಟ್ ವಜಾ ಮಾಡಿದೆ. ವಜಾ ಮಾಡೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಈ ಒಂದು ಕಾಟನ್ಪೇಟೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಇದುವರೆಗೂ ಕೂಡ A1 ಆರೋಪಿ ಕೂಡ ಬಂಧನವಾಗಿಲ್ಲ. ಜೊತೆಗೆ ಒಂದಿಷ್ಟು ಎನ್ಕ್ವೈರಿ ಕೂಡ ಈಗ ನಡೀತಿರುವಂತಹ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಟಿಯರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ವಾದವನ್ನು ಮಂಡನೆ ಮಾಡಿದ್ರು. ಆ ಒಂದು ವಾದವನ್ನ ಮಂಡನೆ ಮಾಡಿದಂತ ಬಳಿಕ ನ್ಯಾಯಾಧೀಶರು ಇವತ್ತು ಕೇವಲ ಒಂದು ಜಾಮೀನಿನ ತೀರ್ಪನ್ನ ಮಾತ್ರ ಆದೇಶವನ್ನು ಮಾತ್ರ ಕಾಯ್ದಿರಿಸಿದ್ರು. ಇವತ್ತು ನ್ಯಾಯಾಧೀಶರು ಬಂದಂತ ತಕ್ಷಣವೇ ಜಾಮೀನನ್ನು ಕೂಡ ಅಷ್ಟೇ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಈ ವಜಾ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ನಟಿಯರಿಗಿರುವಂತಹ ಒಂದೇ ದಾರಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಯಾಕಂದ್ರೆ ಹೈಕೋರ್ಟ್ನಲ್ಲೇ ಜಾಮೀನು ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಳ್ಳೋದಕ್ಕೆ ಮಾತ್ರ ಈಗ ಒಂದು ಅವಕಾಶ ಇರುವಂತಹದ್ದು. ಈಗ 1.5 ತಿಂಗಳಾಗಿದೆ. ಇಬ್ಬರು ನಟಿಯರು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇನ್ನು 1.5 ತಿಂಗಳು ಕಾದ್ರೆ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಯಾಕಂದ್ರೆ 3 ತಿಂಗಳ ಅವಧಿಯಲ್ಲಿ ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸಿಸಿಬಿ ಪೊಲೀಸರು 3 ತಿಂಗಳ ಒಳಗಾಗಿ ಏನಾದರೂ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಂತ ವೇಳೆಯಲ್ಲಿ ಸುಪ್ರೀಂ ಕೋರ್ಟ್ ಹೋಗುವಂತಹದ್ದು ತಪ್ಪುತ್ತೆ. ಜೊತೆಗೆ ಲೋಯರ್ ಕೋರ್ಟ್ ನಲ್ಲಿ ಇವರು ಜಾಮೀನಿಗೆ ಅರ್ಜಿ ಕೂಡ ಹಾಕೊಳ್ಬಹುದು. ಎಲ್ಲೋ ಒಂದು ರೀತಿ ಈಗ ಏನು ಹೈಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ, ಆ ಒಂದು ವಜಾ ಆಗಿರುವಂತಹ ಆದೇಶ ಪ್ರತಿಯನ್ನ ತಗೊಂಡು ಮತ್ತೆ ಸುಪ್ರೀಂ ಕೋರ್ಟ್ಗೆ ಇವರು ಕೂಡ ಅಪೀಲ್ ಹೋಗಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಅಪೀಲ್ ಹೋದ್ರೂ ಕೂಡ ಅಷ್ಟೇ
ಇವರು ಅರ್ಜಿಯನ್ನು ಹಾಕಿದಂತ ತಕ್ಷಣ ನಾವು ಕೈಗೆತ್ತಿಕೊಳ್ಳಲ್ಲ. ಯಾಕಂದ್ರೆ ಒಂದು ಕಡೆ ಕೊರೋನಾ ಇದೆ, ಮತ್ತೊಂದು ಕಡೆ ಕೇವಲ ದೊಡ್ಡ ಮಟ್ಟದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಾತ್ರ ಏನು ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಸ್ತಾ ಇರುವಂತ ಒಂದು ಕಾರಣಕ್ಕೋಸ್ಕರ ಇಂತಹ ಡ್ರಗ್ಸ್ ಪ್ರಕರಣದಲ್ಲಿ ಅವರು ಈ ಒಂದು ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿಯನ್ನು ಹಾಕೊಂಡ್ರು ಕೂಡ ಅಷ್ಟೇ ಒಂದೂವರೆ ತಿಂಗಳು 2 ತಿಂಗಳಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಏನು ಸಮಯದ ಕೊರತೆ ಇರುವಂತ ಒಂದು ಕಾರಣಕ್ಕೋಸ್ಕರ ಮತ್ತು ಸಮಯ ವ್ಯರ್ಥ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಬಹುತೇಕ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡ್ಲಿ ಅನ್ನುವಂಥದ್ದು ಕೂಡ ಅಷ್ಟೇ ಕಾಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದೇ ಕಾರಣಕ್ಕೋಸ್ಕರ ನಟಿಯರು ಈಗಾಗಲೇ 1.5 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲವನ್ನು ಕಳೆದಿದ್ರೆ ಇನ್ನು 1.5 ತಿಂಗಳು ಏನಾದರೂ ಕಳೆದಂತ ವೇಳೆಯಲ್ಲಿ 3 ತಿಂಗಳಾದ್ರೆ ಖಂಡಿತವಾಗಿ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಂತ ಬಳಿಕ ಇನ್ನೊಂದು ಅವಕಾಶ ಕೂಡ ಅಷ್ಟೇ ಇನ್ನು ಆರೋಪಿಗಳಿಗಿರುತ್ತೆ. ಜೊತೆಗೆ ಲೋಯರ್ ಕೋರ್ಟ್ ನಲ್ಲಿ ಮತ್ತೆ ಅವರು ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬೇಕು. ಅಂದ್ರೆ ಈಗ ACMM ನ್ಯಾಯಾಲಯ ಏನಿತ್ತು ಆ ಒಂದು ACM ನ್ಯಾಯಾಲಯದ ಒಂದು ಜಾಮೀನಿಗೋಸ್ಕರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು. ಒಂದು ವೇಳೆ ಲೋಯರ್ ಕೋರ್ಟ್ ನಲ್ಲೂ ಕೂಡ ಅಷ್ಟೇ ಜಾಮೀನು ಅರ್ಜಿ ವಜಾ ಆದಂತಹ ವೇಳೆಯಲ್ಲಿ ಮತ್ತೆ ಇವರು ಹೈಕೋರ್ಟ್ಗೆ ಬರುವಂತ ಮತ್ತೊಂದು ಆಪ್ಷನ್ ಕೂಡ ಇರುತ್ತೆ. ಈಗೇನಾದ್ರೂ ಇದ್ಯಾವುದೇ ಆಪ್ಷನ್ಗಳಿಗೂ ಕೂಡ ಅಷ್ಟೇ ಕಾಯದೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದಂತ ವೇಳೆ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ 1 ತಿಂಗಳು 1.5 ತಿಂಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಅಷ್ಟರೊಳಗಡೆ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದಂತ ವೇಳೆಯಲ್ಲಿ ಲೋಯರ್ ಕೋರ್ಟ್ ನಲ್ಲಿ ನಾವು ಬೇಲ್ ತಗೊಳ್ಬಹುದು. ಅಂತದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾಕೆ ಸಮಯವನ್ನ ನಾವು ವೇಸ್ಟ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಅಷ್ಟೇ ಈಗ ನ್ಯಾಯಾಧೀಶರ ಈ ಒಂದು ಆರೋಪಿಗಳ ಪರ ವಕೀಲರು ಕೂಡ ಅಷ್ಟೇ ಚಿಂತನೆ ನಡೆಸಿರುವಂತದ್ದು. ಸದ್ಯ ಕೆಲವೊಂದು ರೀತಿ ನಟಿ ಸಂಜನಾ ಆಗಿರ್ಬೋದು, ರಾಗಿಣಿ ಆಗಿರ್ಬೋದು, ಯಾಕಂದ್ರೆ ದೆಹಲಿಯಲ್ಲಿ ರಿಯಾ ಚಕ್ರವರ್ತಿ ಕೂಡ ಅಷ್ಟೇ ಅಲ್ಲಿನ ಹೈಕೋರ್ಟ್ ಏನು ಜಾಮೀನನ್ನು ಕೊಟ್ಟಿತ್ತು ಅದರಂತೆ ಕರ್ನಾಟಕದ ಹೈಕೋರ್ಟ್ ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ನಮಗೆ ಜಾಮೀನನ್ನು ಕೊಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಟಿಯರು ಕೂಡ ಸೇರಿದಂತೆ ಉಳಿದಂತ ಆರೋಪಿಗಳು ಕೂಡ ಇದ್ರು. ಆದ್ರೆ ಎಲ್ಲೋ ಒಂದು ರೀತಿ ಇವತ್ತು ಕೇವಲ ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಕೇವಲ ಆದೇಶವನ್ನ ಮಾತ್ರ ಇವತ್ತು ಕಾಯ್ದಿರಿಸಿದ್ರು. ಕೇವಲ ನ್ಯಾಯಾಧೀಶರು ಬಂದಂತ ಕೇವಲ 1 ನಿಮಿಷದಲ್ಲಿ ಇವರು ಬೇಲನ್ನು ಕೂಡ ರಿಜೆಕ್ಟ್ ಮಾಡಿರುವಂತೇನೆ ಮತ್ತೆ ಮುಂದಿನ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗೋದಾ ಅಥವಾ ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾದಂತಹ ಬಳಿಕ ಲೋಯರ್ ಕೋರ್ಟ್ ನಲ್ಲೇ ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ಳೋದ ಅನ್ನುವಂತ ಒಂದು ಟೆನ್ಷನ್ ನಲ್ಲಿ ಮತ್ತು ಗೊಂದಲದಲ್ಲಿ ಇವತ್ತು ನಟಿಯರು ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ ಅನ್ಸುತ್ತೆ. ಹಬ್ಬವೂ ಕೂಡ ಜೈಲಲ್ಲೇ ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಟಿಮಣಿಯರಿಗೆ. ಅದರಲ್ಲೂ ಕೂಡ ಈಗ ಮಂಜು ಒಂದ್ ಕಡೆ ನಾವು ಗಮನಿಸೋದಾದ್ರೆ ಈಗ A1 ಆರೋಪಿ A6 ಆರೋಪಿ ಆದಿತ್ಯ ಆಳು ಆಗಿರುವುದು ಶಿವಪ್ರಕಾಶ್ ಕೂಡ ಈಗ ಇನ್ನೂ ಕೂಡ ಸಿಸಿಬಿ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಒಂದು ವೇಳೆ ಅವರನ್ನೇನಾದ್ರೂ ಅರೆಸ್ಟ್ ಮಾಡಿದ್ರೆ ಆಗ ಇವರು ಸುಪ್ರೀಂ ಕೋರ್ಟ್ಗೆ ಕದ ತಟ್ಟುವಂತಹ ಚಾನ್ಸಸ್ ಇರತ್ತಾ ಹೇಗೆ ಅಂತ ಹೇಳಿ? ಯಾಕಂದ್ರೆ ಒಂದ್ ಕಡೆ ಈಗಾಗಲೇ A1 ಆರೋಪಿ ಮತ್ತೆ A6 ಆರೋಪಿ ಸಿಗದೇ ಇರುವಂತಹ ಕಾರಣಕ್ಕೆ ಕೂಡ ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರತ್ತಲ್ಲ ಇಲ್ಲಿ ಅಂತ. ಖಂಡಿತ ನವಿತಾ, ಇದನ್ನೇ ಪ್ರಮುಖವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದವನ್ನು ಮಂಡನೆ ಮಾಡ್ತಿರುವಂತದ್ದು. ಯಾಕಂದ್ರೆ ಕಾಟನ್ಪೇಟೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದ ಸುಮಾರು 19 ಜನ ಆರೋಪಿಗಳು ಏನಿದ್ದಾರೆ 19 ಜನ ಆರೋಪಿಗಳಲ್ಲಿಯೂ ಕೂಡ ಅಷ್ಟೇ A1 ಆರೋಪಿ ಆಗಿರುವಂತಹ ಒಂದು ರವಿಪ್ರಕಾಶ್ ಕೂಡ ಇದುವರೆಗೂ ಕೂಡ ಅಷ್ಟೇ ಬಂಧನವಾಗಿಲ್ಲ. ಅಂದ್ರೆ ಯಾಕಂದ್ರೆ ಶಿವಪ್ರಕಾಶ್ ಬಂಧನ ಆಗಿಲ್ಲ ಒಂದು ಕಡೆ, ಮತ್ತೊಂದು ಕಡೆ A6 ನ ಆರೋಪಿ ಕೂಡ ಬಂಧನ ಆಗಿಲ್ಲ. ಜೊತೆಗೆ ಎಲ್ಲರೂ ಕೂಡ ಅಷ್ಟೇ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿಗಳೇ. ಈ ಒಂದು ನಟಿ ಸಂಜನಾ ಆಗಿರ್ಬೋದು, ರಾಗಿಣಿ ಆಗಿರ್ಬೋದು, ಇವರು ಕೂಡ ಅಷ್ಟೇ ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಕೂಡ ಸಂಪರ್ಕ ಇದೆ. ಒಂದು ವೇಳೆ ಇಂತಹ ಟೈಮ್ ನಲ್ಲಿ ಜಾಮೀನು ಕೊಟ್ಟಂತ ವೇಳೆಯಲ್ಲಿ ಎಲ್ಲೋ ಒಂದು ರೀತಿ ಸಾಕ್ಷಿಗಳ ಮೇಲೆ ಇವರು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದ್ದು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಇದು ಬಹಳ ಗಂಭೀರವಾದಂತಹ ಪ್ರಕರಣ. ಯಾಕಂದ್ರೆ ಇವರು ಸಿನಿಮಾ ತಾರೆಯರಾಗಿದ್ದು ಇವರನ್ನ ಕೆಲವರಷ್ಟು ಹಿಂಬಾಲಿಸಿಕೊಂಡು ಹೋಗುವಂತವರು ಮತ್ತು ಇವರನ್ನ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಎಲ್ಲೋ ಒಂದು ರೀತಿ ಇವರನ್ನ ನೋಡಿ ಅವರು ಕೂಡ ಹಾಳಾಗುವಂತ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಂಡನೆ ಮಾಡಿದ್ರು. ಇದೆಲ್ಲವನ್ನು ಕೂಡ ಅಷ್ಟೇ ಬಹಳ ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಾಧೀಶರು ಈ ಒಂದು ಬೇಲನ್ನ ರಿಜೆಕ್ಟ್ ಮಾಡಿದರೆ. ಎಲ್ಲೋ ಒಂದು ರೀತಿ ಈಗ ಏನು A1 ಆಗಿರ್ಬೋದು, A6 ಆಗಿರ್ಬೋದು, ಈ ಒಂದು ಪ್ರಕರಣದಲ್ಲಿ ನಾಪತ್ತೆ ಆಗಿರುವಂತಹ ಆರೋಪಿಗಳ ಬಂಧನ ಆದ್ರೂ ಸಹ ಅವರನ್ನು ಇಂಟ್ರಾಗೇಷನ್ ಮಾಡಬೇಕಾಗುತ್ತೆ. ಅವ್ರಿಗೂ ಮತ್ತು ಇವ್ರಿಗೆ ಏನಾದ್ರೂ ಇಂಟರ್ಲಿಂಕ್ ಇದೆಯಾ ಅನ್ನೋದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದರ ಒಂದು ರಿಪೋರ್ಟ್ ಮತ್ತೆ ಈಗಾಗಲೇ ನಟಿಯರನ್ನ ಎನ್ಕ್ವೈರಿ ಮಾಡಿರುವಂತಹ ಒಂದು ರಿಪೋರ್ಟ್ ಎಲ್ಲವನ್ನು ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಕಳಿಸ್ಕೊಟ್ಟಂತ ವೇಳೆಯಲ್ಲಿ 3 ತಿಂಗಳಾದಂತಹ ಬಳಿಕ ನಟಿ ಮನೆಯವರಿಗೆ ಜಾಮೀನು ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲೋ ಒಂದು ರೀತಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲೊಂದು ಬೇಲ್ ಪಿಟಿಷನ್ ಹಾಕೊಂಡು ಅಲ್ಲಿಯೂ ಕೂಡ ಅಷ್ಟೇ 1-2 ತಿಂಗಳ ಕಾಲ ಮುಂದೂಡುವಂತಹ ಬದಲು ಒಂದೇ ಸತಿ ಲೋಯರ್ ಕೋರ್ಟ್ ನಲ್ಲಿ ಜಾಮೀನ್ಗೆ ಅಪ್ಲೈ ಮಾಡ್ಕೊಂಡ್ರೆ ಬೆಟರ್ ಅನ್ನುವಂತ ಒಂದು ತೀರ್ಮಾನಕ್ಕೂ ಕೂಡ ನಟಿಯರು ಬರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ನವಿತಾ, ಇಂತಹ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರವನ್ನ ನಾವು ಗಮನಿಸೋದಾದ್ರೆ ಈಗ ಒಂದ್ ಕಡೆ ಈಗ ಆರೋಪಿಗಳು ಕೂಡ ಸಿಕ್ಕಿಲ್ಲ, ಅಂದ್ರೆ A1 ಆಗಿರ್ಬೋದು, A6 ಆರೋಪಿಗಳು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಈಗ ಒಂದರಿಂದ ಒಬ್ಬರಿಗೆ ಲಿಂಕ್ ಹೋಗ್ತಾ ಇದೆ. ನಾವು ಗಮನಿಸ್ತಾ ಇದ್ವಿ ಪ್ರತಿದಿನ ಒಬ್ಬೊಬ್ಬರನ್ನ ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಅಂತ ಹೇಳಿ. ಸೊ ಎಷ್ಟು ಸಮಯ ಮಧ್ಯಂತರವಾಗಿ ಏನಾದ್ರೂ ಇಲ್ಲಿ ರಿಪೋರ್ಟ್ ಸಲ್ಲಿಕೆ ಮಾಡುವ ಚಾನ್ಸಸ್ ಇರತ್ತಾ ಅಥವಾ ಚಾರ್ಜ್ ಶೀಟ್ ಅನ್ನು ಸಂಪೂರ್ಣವಾಗಿ ತನಿಖೆ ಆದ ನಂತರವೇ ಸಲ್ಲಿಕೆ ಮಾಡಲಾಗತ್ತಾ ಹೇಗೆ?
ನವಿತಾ, ಈ ಒಂದು ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಇದುವರೆಗೂ ಕೂಡ ಯಾವುದೇ ಪ್ರೈಮರಿ ಚಾರ್ಜ್ ಶೀಟ್ ಅನ್ನು ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ಸಲ್ಲಿಕೆಯನ್ನ ಮಾಡಿಲ್ಲ. ಬದಲಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು ಅಂದ್ರೆ 3 ತಿಂಗಳ ಕಾಲಾವಕಾಶ ಇರುತ್ತೆ. ಜೊತೆಗೆ ಇದು ಬಹಳ ಗಂಭೀರವಾದಂತಹ ಪ್ರಕರಣ ಮತ್ತು ಚೈನ್ ಲಿಂಕ್ ಅನ್ನು ಹೊಂದ್ಕೊಂತಾನೆ ಹೋಗ್ತಿದೆ. ಯಾಕಂದ್ರೆ ಮೊದಲಿನಲ್ಲಿ ಪೊಲೀಸರು ಡ್ರಗ್ಸ್ ಕೇಸ್ ನಲ್ಲಿ ಬಂಧನ ಮಾಡಿದಂತ ವೇಳೆಯಲ್ಲಿ ಒಬ್ಬರಿಂದ ಇನ್ನೊಂದಷ್ಟು ಜನ ಹೆಸರು ಅಂತ ಈಗಾಗಲೇ ಒಂದು ಚೈನ್ ಲಿಂಕ್ ರೀತಿಯಲ್ಲಿ ಒಂದು ಪ್ರಕರಣದಲ್ಲಿ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ರೆ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ A1 ಮತ್ತು A6 ಆರೋಪಿಗಳು ಇವರಿಬ್ರು ಕೂಡ ಅಷ್ಟೇ ಪ್ರಮುಖವಾದಂತಹ ಆರೋಪಿಗಳು ಅಂತಾನೂ ಕೂಡ ಅಷ್ಟೇ ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ಬಂಧನವಾಗಿರುವಂತಹ ಆರೋಪಿಗಳೆಲ್ಲರೂ ಕೂಡ ಅಷ್ಟೇ ಈ ಒಂದು ನಾಪತ್ತೆ ಆಗಿರುವಂತಹ ಆರೋಪಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ, ಜೊತೆಗೆ ಒಂದು ಡ್ರಗ್ಸ್ ಅನ್ನು ಕೂಡ ಅಷ್ಟೇ ಅವರ ಮುಖಾಂತರವಾಗಿ ಇವರು ಖರೀದಿಯನ್ನ ಮಾಡ್ತಿದ್ರು ಅನ್ನೋದು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರ ಒಂದು ತನಿಖೆ ವೇಳೆಯಲ್ಲಿ ಬಯಲಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಪ್ರಮುಖವಾದಂತಹ ಆರೋಪಿಗಳು ನಾಪತ್ತೆ ಆಗಿರುವಂತವ್ರು ಸಿಕ್ಕಂತ ವೇಳೆಯಲ್ಲಿ ಅವರಿಂದ ಇನ್ನಷ್ಟು ಇನ್ಫಾರ್ಮೇಶನ್ ಕೂಡ ಅಷ್ಟೇ ಕಲೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಒಂದು ವೇಳೆ 3 ತಿಂಗಳಾದ್ರೂ ಕೂಡ ಅಷ್ಟೇ ಆ A1 ಆಗಿರ್ಬೋದು A6 ಆಗಿರ್ಬೋದು ಉಳಿದಂತಹ ಆರೋಪಿಗಳನ್ನ ಸಿಕ್ಕಿಲ್ಲ ಅನ್ನಂತ ವೇಳೆಯಲ್ಲಿ ಪೊಲೀಸರು ಪ್ರೈಮರಿ ಚಾರ್ಜ್ ಶೀಟ್ ಅನ್ನು ಕೂಡ ಅಷ್ಟೇ 3 ತಿಂಗಳ ಬಳಿಕ ಒಂದು ಸಬ್ಮಿಟ್ ಮಾಡ್ತಾರೆ. ಆ ಒಂದು ಚಾರ್ಜ್ ಶೀಟ್ ಅಲ್ಲಿ ಕೂಡ ಅಷ್ಟೇ ಉಲ್ಲೇಖವನ್ನ ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಇಂತಹ ಒಂದು ಪ್ರಮುಖ ಆರೋಪಿಗಳು ಇಷ್ಟೆಲ್ಲ ಹುಡುಕಾಟ ಮಾಡಿದ್ರು ಕೂಡ ಅಷ್ಟೇ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈಗ ಸಿಕ್ಕಿರುವಂತಹ ಆರೋಪಿಗಳನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದೀವಿ. ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದೀವಿ. ಕೆಲವೊಂದು ಸಾಕ್ಷಿಗಳ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದೀವಿ. ಜೊತೆಗೆ ಅವರ ಮನೆಗಳನ್ನ ಸೀಸ್ ಮಾಡಿದಂತಹ ವೇಳೆಯಲ್ಲಿ ಒಂದಿಷ್ಟು ದಾಖಲಾತಿಗಳು ಕೂಡ ಸಿಕ್ಕಿದೆ. ಈಗ ಪ್ರತಿಯೊಂದನ್ನು ಕೂಡ ಅಷ್ಟೇ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಕಳಿಸ್ಕೊಡ್ತಾರೆ. ಚಾರ್ಜ್ ಶೀಟ್ ಆದಂತಹ ವೇಳೆಯಲ್ಲಿ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಷ್ಟೇ ಇವರು ಲೋಯರ್ ಕೋರ್ಟ್ಗೆ ಹೋಗಿ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತ ವೇಳೆಯಲ್ಲಿ ಕೂಡ ಅಷ್ಟೇ ಅಲ್ಲಿಯೂ ಕೂಡ ಅಷ್ಟೇ A1 ಮತ್ತು A6 ಆರೋಪಿಗಳನ್ನ ಪ್ರಶ್ನೆಯನ್ನಾಗಿಟ್ಕೊಂಡು ನ್ಯಾಯಾಧೀಶರಿಗೆ ಅವರೊಂದಷ್ಟು ಪ್ರಶ್ನೆಗಳನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇವರು ಬಹಳ ಒಂದು ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿಗಳಾಗಿರುವಂತಹ ಒಂದು ಕಾರಣಕ್ಕೋಸ್ಕರ 3 ತಿಂಗಳಿಂದ ಸಿಸಿಬಿ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ರು ಕೂಡ ಇವರು ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಜಾಮೀನು ನೀಡಬಾರ್ದು ಅಂತ ಅಲ್ಲಿಯೂ ಕೂಡ ಅಷ್ಟೇ ವಾದ ಮಂಡನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೆ ಇಲ್ಲಿ ಕೂಡ ಅಷ್ಟೇ ನ್ಯಾಯಾಧೀಶರು 3 ತಿಂಗಳಾದ್ರೂ ಕೂಡ ಅಷ್ಟೇ ಅವರನ್ನ ಬಂಧನ ಮಾಡಕ್ ಆಗಿಲ್ಲ ಅಂತ ಹೇಳಿ ನಿಮ್ಮ ಫೇಲ್ಯೂರ್ ಅಂತ ಹೇಳಿ ಇವರಿಗೆ ಒಂದು ಜಾಮೀನನ್ನು ಕೊಡುವಂತ ಸಾಧ್ಯತೆಗಳು ಇರುತ್ತೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಧೀಶರು ಕೂಡ ಅಷ್ಟೇ ಹೈಕೋರ್ಟ್ ನಲ್ಲಿ ಬೇಲನ್ನು ರಿಜೆಕ್ಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ನಟಿಯರು ಮುಂದಿನ ದಾರಿಯಂತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಅಥವಾ ಸಿಸಿಬಿ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿದಂತ ಬಳಿಕ ಲೋಯರ್ ಕೋರ್ಟ್ ಮುಖಾಂತರವಾಗಿ ಮತ್ತೆ ಫೈನ್. ಥ್ಯಾಂಕ್ ಯು ಮಂಜು ಅವರೇ ಡೀಟೇಲ್ಸ್ಗೆ. ಹೀಗೆ ಯಾವುದೇ ರೀತಿಯಾದಂತಹ ಪ್ರಮುಖ ಸುದ್ದಿಗಳ ಸಂಪೂರ್ಣ ಮಾಹಿತಿ, ಸಮಗ್ರ ಮಾಹಿತಿಗಾಗಿ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಸುದ್ದಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಅಪ್ಡೇಟ್ಸ್.